I'm a fool for your love. ಕಲಿಕೆ ಅಂದರೆ ದಿನನಿತ್ಯದ ಪಯಣ ಅಂತ ಹೇಳ್ತಾ ಇರ್ತಾರೆ. ಆದರೆ ನಾವು ಕಲಿತಾನೇ ಇರಬೇಕು. ಈಗ ನನಗೆ ಇಲ್ಲಿ ಬಂದು, ಯಾಕೆಂದರೆ ಶ್ರೀ ಸೀತಾರಾಮ ಆಂಜನೇಯ ಮಂದಿರ ಮುಂದೆ ಮಾತಾಡ್ತಾ ಇದ್ದೀವಿ. ಈ ಭೋಗಾದಿ ಪಟ್ಟಣ 30 ವರ್ಷದ ಹಿಂದೆ ನಾನು ಈ ಭೋಗಾದಿ ನಾನು ಬಾಡಿಗೆ ಇದ್ದೆ. ಯಾಕೆಂದ್ರೆ ಅಪಾಯಿಂಟ್ಮೆಂಟ್ ಫಸ್ಟ್ ಅಲ್ಲಿ ಈ ಗ್ರಾಮೀಣ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಗ್ರಾಮೀಣ ಜನರಿಗೆ ಯಾವುದೇ ಕಲ್ಮಶ ಇರಲ್ಲ. ಭಾಷೆ ಈಗ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ಮಾವಂದಿರು ಈ ರೀತಿ ಮಾತಾಡ್ತಾ ಇರ್ತಾರೆ. ಈಗ ನಾವು ಹೋಗ್ಕೊಂಡು ಬರ್ತಾ ಅಲ್ಲಿ ಕಲ್ಮಶ ಅದು ಆಗ್ಬಾರ್ದು. ಈಗ ನಿಮ್ಮ ವರದಿಗಳಲ್ಲಿ ಈ ಭಾಗದ ಭಾಷೆಯನ್ನು ಸೇರಿಸಿ, ಯಾಕೆಂದ್ರೆ ನಮ್ಗೆ ಆ ಭಾಷೆ ಮುಖ್ಯ. ಯಾಕೆಂದ್ರೆ ನಾನು ಜಾನಪದ ವಿದ್ಯಾರ್ಥಿ. ಜಾನಪದ ಅಂದ್ರೆ ಏನೂ ಇರಲ್ಲ ಬಿಡಿ, ಹಳ್ಳಿ ಕಡೆ ಇರೋ ಭಾಷೆ ಗಾದೆ ಅಂತೀವಿ. ಒಂದು ಗಾದೆ ನಮ್ಮ ಸಾಹೇಬರು ಮಾತಾಡ್ತಾ ಇರ್ತಾರೆ, ಪದೇ ಪದೇ ಗಾದೆಗಳು, ಅದು ಅನುಭವದ ಮಾತುಗಳು. ಯಾಕೆಂದ್ರೆ ಸುಮ್ಗೆ ಗಾದೆಗಳು ಬರಲ್ಲ. ಅದರಿಂದ ಎಷ್ಟೋ ಕಷ್ಟಪಟ್ಟಿರ್ತೀವಿ. ಈಗ ಗ್ರಾಮೀಣ ವಿದ್ಯಾರ್ಥಿಗಳು ನಮಗೆ ಈ ಸಮಾಜ ಕಾರ್ಯ ವಿದ್ಯಾರ್ಥಿಗಳು ಆಗಿದ್ದಾರೆ. ಸುಮಾರು ಜನ, ಇದು 2ನೇ ಸೆಮಿಸ್ಟರ್ ಅನ್ಸುತ್ತೆ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಉನ್ನತ ಶಿಕ್ಷಣ ಎಲ್ಲರಿಗೂ ಎರಡೇ ಎಂಬ ಧ್ಯೇಯದೊಂದಿಗೆ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಕೊಟ್ಟಿದ್ವಿ. ಆ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯಗಳು ಅಂದ್ರೆ ಮಾನ್ಯ ಕುಲಪತಿಗಳು ಇತ್ತೀಚೆಗೆ ನ್ಯಾಕ್ A+ ಗ್ರೇಡ್ ತಂದು, ಅದು ಸಾಮಾನ್ಯ ಕೆಲಸ ಅಲ್ಲ. ಯಾಕೆಂದ್ರೆ ಅರ್ಧ ರಾತ್ರಿ 12 ಗಂಟೆ ಆಗಿದೆ ಅವ್ರು ಕೂತಿದ್ದಾರೆ. ಯಾಕೆಂದ್ರೆ ಈ ನ್ಯಾಕ್ A+ ಗ್ರೇಡ್ ಬರಲಿಲ್ಲ ಅಂದ್ರೆ ನಮ್ಮ ವಿಶ್ವವಿದ್ಯಾನಿಲಯ 0 ಇಯರ್ ಆಗುತ್ತೆ. ಸುಮಾರು ಜನ ಎಂಪ್ಲಾಯರ್ಸ್ ಇದ್ದೀವಿ, ಅವರು ಬೀದಿಗೆ ಬರಬೇಕಾಗುತ್ತೆ. ಆದ್ದರಿಂದ ಅಷ್ಟು ಕಷ್ಟಪಡ್ತಾರೆ. ಅದಕ್ಕೆ ಅವರು ಅರಿವೇಗುರು ಅಂತಾರೆ. ನಾವು ಅರಿವೇಗುರು ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಈಗ ದೊಡ್ಡವರೆಲ್ಲ ಇದೀವಿ, ಯಾಕಂದ್ರೆ ನೀವು ಎಷ್ಟು ಕಷ್ಟಪಟ್ಟಿದ್ರೆ ಈ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಈಗ ನೋಡಿ, ಹಿಂದೆ ಎಲ್ಲ ತಂದು ಕಸ ಒಂದ್ ಕಡೆ ಹಾಕ್ತಾ ಇದ್ವಿ, ಪರಿಶುಭ್ರತೆ ಇರ್ತಾ ಇರಲಿಲ್ಲ. ಈಗ ತುಂಬಾ ಪರಿಶುಭ್ರತೆ ಇದೆ. ಅದರಿಂದ ಈ ವಿದ್ಯಾರ್ಥಿಗಳು ಅಂದ್ರೆ ನೀವು ಗ್ರಾಮೀಣ ಕಾರ್ಯ ವಿದ್ಯಾರ್ಥಿಗಳು ಇದೆಲ್ಲರೂ ಪರಿಶೀಲಿಸಿ, ಆ ಗ್ರಾಮದಲ್ಲಿ ಮೊದಲು LSS ಇತ್ತು, ಈಗಲೂ ಇದೆ. ಆದರೆ ವಿದ್ಯಾರ್ಥಿಗಳು ಓದ್ಕೊಂಡು ಒಂದು ರಿಪೋರ್ಟ್ ಅನ್ನು ತಯಾರು ಮಾಡಿ ಈಗ ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಅವರಿಗೆ ಒದಗಿಸಿ, ಅವ್ರ ಮುಖಾಂತರ ನಾವು, ಯಾಕಂದ್ರೆ ಓದಿದ್ವಿ, ಅದು ಅವ್ರ ಮುಖಾಂತರ ಪರಿಶುಭ್ರತೆ, ಅದರ ಮೂಲಕ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ತಿಳಿಸ್ಬೇಕು. ಹಾಗೆ ನಮ್ಮ ಸಾಹೇಬರು ವಿಷ ಕೊಟ್ಟನ್ನು ಅಮೃತವನ್ನೇ ಕೊಡ್ತೀನಿ ಅಂತಾರೆ. ಈಗ ನಮಗೆ ಆ ಗುಣ ಎಲ್ಲೂ ಇರಲ್ಲ. ಯಾಕೆಂದ್ರೆ ನಮ್ಗೆ ಒಂದೇ ಹೊಡೆದ್ರೆ ಇನ್ನೊಂದೇ ಹೊಡೆಯೋಣ ಅಂತೀವಿ. ಯಾಕೆಂದ್ರೆ ಮಹಾತ್ಮ ಗಾಂಧಿ ಒಂದೇ ಹೊಡೆದ್ರೆ ಇನ್ನೊಂದೇ ಹೊಡೆಯಿರಿ ಅಂತ ಬ್ರಿಟಿಷ್ ಅವ್ರಿಗೆ ಆ ಸಹನೆ ನಮ್ಗಿರಲ್ಲ. ಯಾಕೆಂದ್ರೆ ಅಂತ ಸಹನಶೀಲಿ ನಮ್ಮ ಮಾನ್ಯ ಕುಲಪತಿಗಳು. ಅವರ ಈಗ ಅವರು ಈ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಈ ಸಮಾಜ ಕಾರ್ಯ ವಿಭಾಗವನ್ನು ತೆಗೆದಿದ್ದಾರೆ. ಅದಕ್ಕೆ ಸೂಕ್ತವಾದ ವ್ಯಕ್ತಿಯನ್ನು ತಂದಿದ್ದಾರೆ. ಅವರು ಎಲ್ಲ ಪಾಠ ಪ್ರವಚನ ಎಲ್ಲ ಮುಗಿಸಿದ್ದಾರೆ. ನೋಡಿ ಎಂತ ಕಾರ್ಯಕ್ರಮ ಆಯೋಜಿಸಿ ಇವತ್ತು ಇಲ್ಲಿ ಕರೆತಂದು, ನಿನ್ನೆ ಪ್ರೋಗ್ರಾಮ್ ಇತ್ತು, ನಿನ್ನೆ SM ಕೃಷ್ಣ ಅವರು ಅದು ಕಾರ್ಯ ಇರೋದ್ರಿಂದ ಇವತ್ತಿಗೆ ಮಾಡಿ ಸಕ್ಸಸ್ ಮಾಡಿದ್ದಾರೆ.
ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಿಮ್ಮ ಸಹಕಾರ ನಡೆಸಬೇಕು. ಗೌರವ ಸ್ಥಾನಮಾನಗಳನ್ನ ಹೇಳಿಕೊಟ್ಟ ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಪ್ರೋತ್ಸಾಹಿಸಲಿಕ್ಕೆ ಧನ್ಯವಾದಗಳು ಸರ್.